ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಯುದ್ಧ ಶುರು ಅಂತ ಹೇಳಲಾಗ್ತಾ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ದರ್ಶನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರ ರಿಲೀಸ್ ಕುರಿತಾಗಿ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಇನ್ನು ಇದೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವರಿವರ ಹೆಸರನ್ನ ಹೇಳದೆ ಕೌಂಟರ್ ನ ಕೊಟ್ಟಿದ್ರು. ಹಾಗಾಗಿ ಈಗ ಇದೇ ವಿಚಾರವಾಗಿ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಕ್ಕಂತಹ ಮಾಹಿತಿ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಈ ಒಂದು ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ವಾರ್ ಶುರುವಾಗಿದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಯುದ್ಧ ಶುರು ಅಂತ ಹೇಳಲಾಗ್ತಾ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ದರ್ಶನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರ ರಿಲೀಸ್ ಕುರಿತಾಗಿ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಇನ್ನು ಇದೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವರಿವರ ಹೆಸರನ್ನ ಹೇಳದೆ ಕೌಂಟರ್ ನ ಕೊಟ್ಟಿದ್ರು. ಹಾಗಾಗಿ ಈಗ ಇದೇ ವಿಚಾರವಾಗಿ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಕ್ಕಂತಹ ಮಾಹಿತಿ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಈ ಒಂದು ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ವಾರ್ ಶುರುವಾಗಿದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಯುದ್ಧ ಶುರು ಅಂತ ಹೇಳಲಾಗ್ತಾ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ದರ್ಶನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರ ರಿಲೀಸ್ ಕುರಿತಾಗಿ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಇನ್ನು ಇದೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವರಿವರ ಹೆಸರನ್ನ ಹೇಳದೆ ಕೌಂಟರ್ ನ ಕೊಟ್ಟಿದ್ರು. ಹಾಗಾಗಿ ಈಗ ಇದೇ ವಿಚಾರವಾಗಿ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಕ್ಕಂತಹ ಮಾಹಿತಿ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಈ ಒಂದು ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ವಾರ್ ಶುರುವಾಗಿದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ.
ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಯುದ್ಧ ಶುರು ಅಂತ ಹೇಳಲಾಗ್ತಾ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ದರ್ಶನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರ ರಿಲೀಸ್ ಕುರಿತಾಗಿ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಇನ್ನು ಇದೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವರಿವರ ಹೆಸರನ್ನ ಹೇಳದೆ ಕೌಂಟರ್ ನ ಕೊಟ್ಟಿದ್ರು. ಹಾಗಾಗಿ ಈಗ ಇದೇ ವಿಚಾರವಾಗಿ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಕ್ಕಂತಹ ಮಾಹಿತಿ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಈ ಒಂದು ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ವಾರ್ ಶುರುವಾಗಿದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಯುದ್ಧ ಶುರು ಅಂತ ಹೇಳಲಾಗ್ತಾ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ದರ್ಶನ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರ ರಿಲೀಸ್ ಕುರಿತಾಗಿ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಇನ್ನು ಇದೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವರಿವರ ಹೆಸರನ್ನ ಹೇಳದೆ ಕೌಂಟರ್ ನ ಕೊಟ್ಟಿದ್ರು. ಹಾಗಾಗಿ ಈಗ ಇದೇ ವಿಚಾರವಾಗಿ ಡಿ ಬಾಸ್ ಫ್ಯಾನ್ಸ್ ಮಧ್ಯೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಕ್ಕಂತಹ ಮಾಹಿತಿ ಇದೆ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮತ್ತೊಂದು ಕಡೆ ಯಾವುದೋ ಒಂದು ಪಡೆಯಲ್ಲ, ಗಜಪಡೆ ಈ ಒಂದು ಅವಹೇಳನಕಾರಿಯಾಗಿ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ವಾರ್ ಶುರುವಾಗಿದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ